ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಭವ್ಯ ಗೌಡ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೇನೆ. ಇವತ್ತಿನ ವಿಡಿಯೋದಲ್ಲಿ 3 ವೈರ್ ಹ್ಯಾಂಡಲ್ ಯಾವ ರೀತಿ ಹಾಕೋದು, ಹಾಗೆ ಸೇಫ್ಟಿ ಬಟನ್ಸ್ನ ಯಾವ ರೀತಿ ಹಾಕೋದು ಅನ್ನೋದನ್ನು ಕೂಡ ತಿಳಿಸ್ಕೊಡ್ತಾ ಇದ್ದೇನೆ. ಮತ್ತು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ನಾನಿಲ್ಲಿ ಬೇಸ್ ಪೂರ್ತಿ ಎಲ್ಲ ಕಂಪ್ಲೀಟ್ ಮಾಡ್ಕೊಂಡಿದ್ದೇನೆ. ಹ್ಯಾಂಡಲ್ ಹಾಕೋದಕ್ಕೆ ನಾನಿಲ್ಲಿ ವೈರ್ ಮೆಷರ್ಮೆಂಟ್ನ ತಿಳಿಸ್ಕೊಡ್ತಾ ಇದ್ದೇನೆ. ನೋಡಿ, 1 ಅಡಿ, ಮತ್ತು ರಿವರ್ಸಲ್ಲಿ 2 ಅಡಿ, ಮತ್ತು ಮುಂದೆಯಿಂದ 3, ಮತ್ತು ರಿವರ್ಸಲ್ಲಿ 4, ಮತ್ತು ಮುಂದೆಯಿಂದ 5, ಮತ್ತು ರಿವರ್ಸಲ್ಲಿ 5.5 ಅಡಿ ಮೆಷರ್ಮೆಂಟಲ್ಲಿ ನಾನು 6 ವೈರ್ನ ಕಟ್ ಮಾಡ್ಕೊಂಡಿದ್ದೇನೆ. ಒಂದು ಹ್ಯಾಂಡಲ್ಗೆ 3 ವೈರ್ಸ್ ರೀತಿ 6 ವೈರ್ನ ಕಟ್ ಮಾಡ್ಕೊಂಡಿದ್ದೇನೆ. ನಂತರ ನೋಡಿ, 2ನೇ ನಾಟಿನ ಅಕ್ಕಪಕ್ಕಕ್ಕೆ ನಾವು 3 ವೈರ್ಸ್ನ ತೆಗೆದುಕೊಂಡು ಈ ರೀತಿ ತೂರಿಸ್ಕೊಂಡು ವೈರ್ನ ಮುಂದೆ ಎಳ್ಕೋಬೇಕಾಗತ್ತೆ. ನೋಡಿ, ನಾವು ಮುಂದೆ ಎಳ್ಕೊಂಡಿರ್ತಕ್ಕಂಥ ವೈರ್ಸ್ ಎಲ್ಲವೂ ಕೂಡ ಸಮ ಇರಬೇಕು, ಆ ರೀತಿ ನೋಡ್ಕೋಬೇಕಾಗತ್ತೆ. ನಂತರ ನಾವು ಹ್ಯಾಂಡಲ್ನ ಹಾಕೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳೋಣ. ನೋಡಿ, ಈಗ ನಾವು ಮೊದಲಿಗೆ ಇಂಟು ಶೇಪ್ ಮಾರ್ಕ್ ಬರೋ ರೀತಿ ಬಲಭಾಗಕ್ಕೆ 1 ವೈರು, ಎಡಭಾಗಕ್ಕೆ 1 ವೈರ್ ಬರೋ ರೀತಿ ನಾವು ವೈರ್ನ ಇಟ್ಕೋಬೇಕಾಗತ್ತೆ. ನಂತರ ಎಡಭಾಗದಲ್ಲಿರ್ತಕ್ಕಂಥ ವೈರ್ನ ಬಲಭಾಗಕ್ಕೆ ತರಬೇಕಾಗತ್ತೆ. ನಂತರ ಬಲಭಾಗದಲ್ಲಿರ್ತಕ್ಕಂಥ ವೈರ್ನ ಈ 2 ವೈರ್ ಮಧ್ಯದಿಂದ ಮೇಲೆ ತರಬೇಕಾಗತ್ತೆ. ನೋಡಿ, ಬಲಭಾಗದಲ್ಲಿರ್ತಕ್ಕಂಥ 2ನೇ ವೈರ್ ಏನಿದೆ ಅದನ್ನು ಈ 2 ವೈರ್ ಮಧ್ಯದಿಂದ ಮೇಲೆ ತರಬೇಕಾಗತ್ತೆ. ನಂತರ ಎಡಭಾಗದಲ್ಲಿರ್ತಕ್ಕಂತಹ 3ನೇ ವೈರನ್ನು ಈ 2 ವೈರ್ ಮಧ್ಯದಿಂದ ಮೇಲೆ ತರಬೇಕಾಗತ್ತೆ. ನೋಡಿ, ಈ 2 ವೈರ್ ಮಧ್ಯದಿಂದ ಮೇಲೆ ತಂದು ಬಲಕ್ಕೆ ನಾವು ಇದನ್ನ ಎಳ್ಕೋಬೇಕಾಗತ್ತೆ ವೈರ್ನ. ನಂತರ ಬಲಭಾಗದಲ್ಲಿರ್ತಕ್ಕಂಥ ವೈರನ್ನು ಈ 3 ವೈರ್ಸ್ಗಳೇನಿದೆ ಈ 3 ವೈರ್ಸ್ಗಳ ಮಧ್ಯದಿಂದ ಬರಬೇಕಾಗತ್ತೆ. ವೈರು ಮಧ್ಯದಿಂದ ಬಂದು ಎಡಕ್ಕೆ ಬರಬೇಕಾಗತ್ತೆ. ಈ ರೀತಿ ನಾವು ಹಾಕ್ಕೊಂಡು ಟೈಟ್ ಮಾಡ್ಕೋಬೇಕು. ವೈರ್ನ ಎಳೆದು ಟೈಟ್ ಮಾಡ್ಕೋಬೇಕಾಗತ್ತೆ. ನಿಮಗೆ ನಾನು ಮತ್ತೊಮ್ಮೆ ತಿಳಿಸ್ಕೊಡ್ತೇನೆ ಯಾವ ರೀತಿ ಅನ್ನೋದನ್ನು. ನೋಡಿ, ಈ ರೀತಿ ಮೊದಲನೇ ವೈರನ್ನು ಇಂಟು ಶೇಪಲ್ಲಿ ಇಟ್ಕೋಬೇಕು. 1 ವೈರ್ ಬಲದ ಕೈಲಿ, 1 ವೈರ್ ಎಡದ ಕೈಲಿ ಬರೋ ರೀತಿ. ನಂತರ ಎಡಭಾಗದಲ್ಲಿರ್ತಕ್ಕಂಥ 2ನೇ ವೈರನ್ನು ಬಲಭಾಗಕ್ಕೆ ತಗೋಬೇಕು. ನಂತರ ಬಲಭಾಗದಲ್ಲಿರ್ತಕ್ಕಂಥ 2ನೇ ವೈರನ್ನು ಈ 2 ವೈರ್ ಮಧ್ಯದಿಂದ ಮೇಲೆ ತಂದು ಎಡಕ್ಕೆ ತರಬೇಕು. ನಂತರ ಎಡಭಾಗದಲ್ಲಿರ್ತಕ್ಕಂಥ 3ನೇ ವೈರನ್ನು ಈ 2 ವೈರ್ ಮಧ್ಯದಿಂದ ಮೇಲೆ ತಂದು ಬಲಕ್ಕೆ ತಂದು ಬಲಭಾಗದಲ್ಲಿರ್ತಕ್ಕಂಥ 3ನೇ ವೈರನ್ನು ಈ 3 ವೈರ್ಸ್ಗಳಿಂದ ಮಧ್ಯದಿಂದ ತಂದು ಎಡಕ್ಕೆ ತರಬೇಕು. ನೋಡಿ, ಈ ರೀತಿ ನಮಗೆ 3 ವೈರ್ಸು ಒಂದು ಭಾಗದಲ್ಲಿ, 3 ವೈರ್ಸ್ ಇನ್ನೊಂದು ಭಾಗದಲ್ಲಿ ಇರೋ ರೀತಿ ನಮಗೆ ಸಿಗುತ್ತೆ. ನಂತರ ನಾವು ನೋಡಿ, ಬಲಭಾಗದಲ್ಲಿ ಇರ್ತಕ್ಕಂತಹ ವೈರ್ಸ್ ಎಲ್ಲವನ್ನು ಕೂಡ ನೀಟಾಗಿ ಎಳೆದಿಟ್ಕೊಳ್ಳೋಣ. ನಂತರ ನೋಡಿ, ಇಲ್ಲಿ ಇರ್ತಕ್ಕಂಥ ಮೊದಲನೇ ವೈರ್, ಎಡದ ಭಾಗದಲ್ಲಿರೋ ಮೊದಲನೇ ವೈರ್ನ ಬಳಸ್ಕೊಂಡು ಬಂದು ಈ ಕಡೆ ಭಾಗದಲ್ಲಿ 1 ವೈರ್ನ ಬಿಟ್ಟು 2 ವೈರ್ ಮಧ್ಯದಿಂದ ಮೇಲೆ ತರಬೇಕು. ನಂತರ ಬಲಭಾಗದಿಂದ ಬಳಸ್ಕೊಂಡು 1 ವೈರ್ನ ಬಿಟ್ಟು ನಂತರ 2 ವೈರ್ ಮಧ್ಯದಿಂದ ಮೇಲೆ ತರಬೇಕು. ಇದೇ ರೀತಿ ನೋಡಿ, ಈಗ ಬಿಟ್ಟಿರ್ತಕ್ಕಂಥ ವೈರ್ ಏನಿದೆ ಎಡಭಾಗದಲ್ಲಿ ಇದನ್ನು ಬಳಸ್ಕೊಂಡು ಬಲಭಾಗಕ್ಕೆ ತಂದು ಬಲಭಾಗದಲ್ಲಿ 1 ವೈರ್ನ ಬಿಟ್ಬಿಟ್ಟು ನಂತರ ಈ 2 ವೈರ್ ಮಧ್ಯದಿಂದ ಆ ವೈರ್ನ ಮೇಲೆ ತರಬೇಕಾಗತ್ತೆ. ನಂತರ ನೋಡಿ, ಬಲಭಾಗದಲ್ಲಿ ಬಿಟ್ಟಿರೋ ವೈರ್ ಇದೆಯಲ್ಲ ಇದನ್ನು ಹಿಂದೆಯಿಂದ ಬಳಸ್ಕೊಂಡು ಬಂದು ಈ ಕಡೆ 1 ವೈರನ್ನು ಬಿಟ್ಟು ನಂತರ 2 ವೈರ್ ಮಧ್ಯದಿಂದ ವೈರ್ನ ಮೇಲೆ ತಂದು ಬಲಕ್ಕೆ ತಗೋಬೇಕು. ಇದೇ ರೀತಿ ನಾವು ವೈರ್ ಪೂರ್ತಿಯಾಗಿ ಕಂಪ್ಲೀಟ್ ಆಗೋ ತನಕನೂ ಕೂಡ 1 ವೈರನ್ನು ಬಿಟ್ಟು ನಂತರ 2 ವೈರ್ ಮಧ್ಯದಿಂದ ಮೇಲೆ ತಂದು ಬಲಭಾಗಕ್ಕೆ ತರಬೇಕಾಗತ್ತೆ. ಎಡಭಾಗದಲ್ಲಿರೋದು ಬಲಭಾಗಕ್ಕೆ, ಬಲಭಾಗದಲ್ಲಿರೋದು ಎಡಭಾಗಕ್ಕೆ. ಈ ರೀತಿ ನಾವು ಪೂರ್ತಿಯಾಗಿ ವೈರ್ಸ್ನ ಕಂಪ್ಲೀಟ್ ಮಾಡ್ಕೋಬೇಕಾಗತ್ತೆ. ನೀವು ವೈರ್ನ ಎಳ್ಕೋಬೇಕಾದ್ರೆ ಸ್ವಲ್ಪ ಟೈಟಾಗಿ ಎಳೆದು ಹಾಕ್ಕೊಳ್ಳಿ, ಹ್ಯಾಂಡಲ್ ಬಿಗಿಯಾಗಿ ಬರುತ್ತೆ. ವೈರ್ನ ಸ್ವಲ್ಪ ಎಳೆದು ನೀವು ಈ ರೀತಿ ಸ್ಟೆಪ್ನ ಕಂಪ್ಲೀಟ್ ಮಾಡ್ಕೋಬೇಕಾಗತ್ತೆ. ನನ್ನ ಕೈಯನ್ನು ಅಬ್ಸರ್ವ್ ಮಾಡಿ, ಬಲಭಾಗದಿಂದ ಬರ್ತಕ್ಕಂಥ ವೈರು, ಎಡಭಾಗದಿಂದ ಬರ್ತಕ್ಕಂಥ ವೈರು ನಿಮಗೆ ಯಾವುದೇ ರೀತಿಯಾಗಿ ಕನ್ಫ್ಯೂಷನ್ ಆಗೋದಿಲ್ಲ. ನನ್ನ ಕೈನ ಅಬ್ಸರ್ವ್ ಮಾಡಿ ನೀವು ಈಸಿಯಾಗಿ ಕಲ್ತ್ಕೋಬಹುದು. ನಾನು ನಿಮಗೆ ಪೂರ್ತಿಯಾಗಿ ಕಂಪ್ಲೀಟ್ ಮಾಡಿ ತೋರಿಸ್ತೇನೆ ಯಾವ ರೀತಿ ಬಂದಿದೆ ಅನ್ನೋದನ್ನು. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸ್ಕಿಪ್ ಮಾಡಿದ್ರೆ ನಿಮಗೆ ಹ್ಯಾಂಡಲ್ ಯಾವ ರೀತಿ ಹಾಕೋದು ಅನ್ನೋದು ಸರಿಯಾಗಿ ಅರ್ಥ ಆಗೋದಿಲ್ಲ. ಪೂರ್ತಿಯಾಗಿ ನೋಡಿ, ತುಂಬ ಈಸಿಯಾಗಿ ನಿಮಗೆ ಅರ್ಥ ಆಗುತ್ತೆ.
ನೋಡಿ ನಾನು ಪೂರ್ತಿಯಾಗಿ ಹ್ಯಾಂಡಲ್ನ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಎರಡನೇ ವೈರಿನ ಅಕ್ಕಪಕ್ಕಕ್ಕೆ ನಾವು ಈ ಕಡೆ ಭಾಗದಲ್ಲಿ 3 ಈ ಕಡೆ ಭಾಗದಲ್ಲಿ 3 ವೈರ್ ಬರೋ ರೀತಿ ನೋಡಿಕೊಂಡು ಈ ನಾಟಿನ ಅಕ್ಕಪಕ್ಕಕ್ಕೆ ನಾವು ವೈರ್ನ ತೂರಿಸ್ಕೋಬೇಕಾಗತ್ತೆ. ಈ ರೀತಿ ವೈರ್ನ ತೂರಿಸ್ಕೊಂಡು ಮುಂದೆ ಎಳ್ಕೋಬೇಕಾಗತ್ತೆ. ನಂತರ ಇಲ್ಲಿರ್ತಕ್ಕಂಥ ವೈರ್ಸ್ಗಳೆಲ್ಲವನ್ನು ಕೂಡ ಸುತ್ತಲೂ ತೂರಿಸ್ಬೇಕಾಗತ್ತೆ. ನೋಡಿ ನಾನು ಪೂರ್ತಿಯಾಗಿ ತೂರಿಸಿ ಕಂಪ್ಲೀಟ್ ಮಾಡ್ಕೊಂಡಿದ್ದೇನೆ ಯಾವ ರೀತಿ ಫಿನಿಶಿಂಗ್ ಬಂದಿದೆ ಅಂತ. ನೋಡಿ ಒಂದು ಹ್ಯಾಂಡಲ್ ಕಂಪ್ಲೀಟ್ ಆಗಿದೆ. ಒಂದು ಹ್ಯಾಂಡಲ್ಲೇ ಪೂಜೆ ವೈರ್ಗೆ ಸಾಕಾಗಬಹುದು, ಆದರೆ ನಾವು ಹಣ್ಣು ಕಾಯಿ ಎಲ್ಲನೂ ಹಾಕಿದಾಗ ತುಂಬ ಭಾರ ಆಗೋದ್ರಿಂದ ಒಂದೇ ಕಡೆಗೆ ವಾಲಾಡುತ್ತೆ ಬ್ಯಾಗು. ಅದಕ್ಕೋಸ್ಕರ ನಾನು ಡಬಲ್ ಹ್ಯಾಂಡಲ್ನ ಹಾಕೋತಾ ಇದ್ದೇನೆ. ನೀವು ಬೇಕು ಅಂದರೆ ಒಂದೇ ಹ್ಯಾಂಡಲ್ಗೆ ಸ್ಟಾಪ್ ಮಾಡ್ಕೋಬಹುದು. ನಾನು ಇಲ್ಲಿ ಸ್ಟಿಫಾಗಿ ಇಲ್ಲಿ ಬ್ಯಾಗ್ ಅನ್ನೋದಕ್ಕೋಸ್ಕರ ಡಬಲ್ ಹ್ಯಾಂಡಲ್ನ ಹಾಕ್ತಾ ಇದ್ದೇನೆ. ನೋಡಿ ಈ ರೀತಿ ನಾವು ಲೆಕ್ಕ ಮಾಡಿಕೊಂಡು ಸಮ ಮಧ್ಯಕ್ಕೆ ನಾವು ವೈರ್ನ ತೋರಿಸ್ಕೋಬೇಕಾಗತ್ತೆ. ಪೂರ್ತಿಯಾಗಿ ಲೆಕ್ಕ ಮಾಡ್ಕೊಳ್ಳಿ ಎಷ್ಟು ಲೈನ್ಸ್ ಇದೆ ಅನ್ನೋದನ್ನು. ನಾನು ಇಲ್ಲಿ 14ನೇ ಲೈನಿಗೆ ಹಾಕೋತಾ ಇದ್ದೇನೆ, ಸಮ ಲೈನಿಗೆ. ನೀವು ಇದೇ ರೀತಿ ಸಮ ಲೈನಿಗೆ ನೋಡಿಕೊಂಡು ಕಟ್ ಮಾಡಿರ್ತಕ್ಕಂಥ 3 ವೈರ್ಸ್ ಏನಿದೆ ಅದನ್ನು ಎರಡನೇ ನಾಟಿನ ಅಕ್ಕಪಕ್ಕಕ್ಕೆ ತೋರಿಸ್ಕೊಂಡು ಮುಂದೆ ಎಳ್ಕೊಂಡು ವೈರ್ಸ್ ಎಲ್ಲವನ್ನು ಕೂಡ ಸಮನಾಗಿರೋ ಥರ ನೋಡ್ಕೋಬೇಕಾಗತ್ತೆ. ನೋಡಿ ನಂತರ ಹ್ಯಾಂಡಲ್ ಹಾಕೋದಕ್ಕೆ ಸ್ಟಾರ್ಟ್ ಮಾಡ್ಕೋತಾ ಇದ್ದೇನೆ. ನೋಡಿ ಇಂಟು ಶೇಪಲ್ಲಿ ಇಟ್ಕೋಬೇಕಾಗತ್ತೆ ಮೊದಲನೇ ಸ್ಟೆಪ್ಪಲ್ಲಿ. ನಂತರ ಎಡಭಾಗದಲ್ಲಿರ್ತಕ್ಕಂಥ ವೈರ್ನ ಬಲಭಾಗಕ್ಕೆ ತರಬೇಕು. ನಂತರ ಬಲಭಾಗದಲ್ಲಿರ್ತಕ್ಕಂಥ ವೈರ್ಸು ಈ 2 ವೈರ್ ಮಧ್ಯದಿಂದ ಮೇಲೆ ಬಂದು ಎಡಕ್ಕೆ ಬರಬೇಕು. ನಂತರ ಎಡಭಾಗದಲ್ಲಿರೋ ವೈರ್ಸು 2 ವೈರ್ ಮಧ್ಯದಿಂದ ಮೇಲೆ ಬಂದು ಬಲಕ್ಕೆ ಬರಬೇಕು. ನಂತರ ಬಲಭಾಗದಲ್ಲಿರೋ ವೈರ್ಸು ಈ 3 ವೈರ್ ಮಧ್ಯದಿಂದ ಮೇಲೆ ಬಂದು ಎಡಕ್ಕೆ ಬರಬೇಕು. ನೋಡಿ ಈ ರೀತಿ. ನಂತರ ಎಡಭಾಗದಲ್ಲಿರ್ತಕ್ಕಂಥ ವೈರ್ನ ಬಳಸ್ಕೊಂಡು ಬಂದು ಒಂದು ವೈರನ್ನ ಬಿಟ್ಟು ನಂತರ 2 ವೈರ್ ಮಧ್ಯದಿಂದ ಮೇಲೆ ಬಂದಿದೆ. ಬಲಭಾಗದಲ್ಲಿರೋ ವೈರು ಬಳಸ್ಕೊಂಡು ಬಂದು ಒಂದು ವೈರನ್ನ ಬಿಟ್ಟು ಈ 2 ವೈರ್ ಮಧ್ಯದಿಂದ ಮೇಲೆ ಬಂದಿದೆ. ಇದೇ ರೀತಿ ನಾವು ಪೂರ್ತಿಯಾಗಿ ವೈರ್ಸ್ ಕಂಪ್ಲೀಟ್ ಆಗೋ ತನಕನೂ ಕೂಡ ಹಾಕೋಬೇಕಾಗತ್ತೆ. ನಾನು ಕಂಪ್ಲೀಟ್ ಮಾಡಿ ನಿಮಗೆ ತೋರಿಸ್ತೇನೆ ಯಾವ ರೀತಿ ಬಂದಿದೆ ಅನ್ನೋದನ್ನು. ನೋಡಿ ನಾನು ಪೂರ್ತಿಯಾಗಿ ಕಂಪ್ಲೀಟ್ ಮಾಡ್ಕೊಂಡಿದ್ದೇನೆ ಯಾವ ರೀತಿ ಕಾಣಿಸ್ತಿದೆ ಅಂತ ನೋಡ್ತಾ ಇರ್ಬೋದು ನೀವೇ. ನಿಮಗೆ ಸಾಕು ಅಂದರೆ ಒಂದೇ ಹ್ಯಾಂಡಲ್ನ ಕೂಡ ಹಾಕೋಬೋದು. ನಾನು ಮೊದಲೇ ತಿಳಿಸಿದ ಹಾಗೆ ಒಂದು ಹ್ಯಾಂಡಲ್ ಹಾಕೋದ್ರಿಂದ ಒಂದೇ ಕಡೆ ಬಾಗ್ದಂಗೆ ಆಗುತ್ತೆ ಬ್ಯಾಗು. ಅದಕ್ಕೋಸ್ಕರ ನಾನು ಡಬಲ್ ಹ್ಯಾಂಡಲ್ನ ಹಾಕ್ಕೊಂಡಿರೋದು. ತುಂಬಾ ನೀಟಾಗಿ ಫಿನಿಶಿಂಗ್ ಬಂದಿದೆ, ತುಂಬಾ ಲುಕ್ಕಾಗಿ ಕೂಡ ಕಾಣಿಸ್ತಾ ಇದೆ. 11 ಲೈನ್ಸ್ಗಳು ಬಂದಿತ್ತು, ಅದರಲ್ಲಿ ಒಂದು ಲೈನ್ನ ಮಡ್ಚಿರೋದ್ರಿಂದ ನಾವು 10 ಲೈನ್ಸ್ ನಮಗೆ ಮೇಲ್ಗಡೆ ನೋಡಲಿಕ್ಕೆ ಸಿಗುತ್ತೆ. ನೋಡ್ತಾ ಇರ್ಬೋದು ನೀವೇ ಎಷ್ಟು ನೀಟಾಗಿ ಫಿನಿಶಿಂಗ್ ಆಗಿದೆ ಬ್ಯಾಗು ಅನ್ನೋದನ್ನು. ಕೆಳಗಡೆ ತಳಭಾಗದಲ್ಲಿ ನಮಗೆ ಲೋಟಸ್ ಡಿಸೈನ್ ಬಂದಿದೆ. ನಂತರ ನಾನು ಇದಕ್ಕೆ ಸೇಫ್ಟಿ ಬಟನ್ಸ್ನ ಯಾವ ರೀತಿ ಹಾಕೋದು ಅನ್ನೋದನ್ನು ಕೂಡ ತಿಳಿಸ್ಕೊಡ್ತಾ ಇದ್ದೇನೆ. ನೋಡಿ ಇಲ್ಲಿ ಟ್ರಯಾಂಗಲ್ ಶೇಪಲ್ಲಿ ಇದೆ ಅಲ್ವಾ, ಇಲ್ಲಿಗೆ ನಾವು ಸೇಫ್ಟಿ ಬಟನ್ಸ್ನ ಹಾಕ್ಕೊಂಡು ಪ್ರೆಸ್ ಮಾಡ್ಕೋಬೇಕಾಗತ್ತೆ. ತಳಭಾಗದಲ್ಲಿ ನಾವು 6 ಕಡೆ ಈ ಥರ ಟ್ರಯಾಂಗಲ್ ಶೇಪಲ್ಲಿ ಏನು ಬಂದಿರುತ್ತೆ ಇಲ್ಲಿಗೆ ನಾವು ಸೇಫ್ಟಿ ಬಟನ್ಸ್ನ ಹಾಕ್ಕೊಂಡು ಪ್ರೆಸ್ ಮಾಡ್ಕೋಬೇಕಾಗತ್ತೆ. ಸೇಫ್ಟಿ ಬಟನ್ಸ್ನ ನೀವು ಕೈಯಲ್ಲೇ ಕೂಡ ಪ್ರೆಸ್ ಮಾಡ್ಕೋಬಹುದು. ಬೇಕು ಅಂದರೆ ನೀವು ಹ್ಯಾಂಡಲ್ಗೂ ಕೂಡ ಸೇಫ್ಟಿ ಬಟನ್ಸ್ನ ಹಾಕೋಬಹುದು. ನಾನು ಯಾವುದೇ ರೀತಿಯಾಗಿ ಹ್ಯಾಂಡಲ್ಗೆ ಸೇಫ್ಟಿ ಬಟನ್ಸ್ನ ಹಾಕ್ತಾ ಇಲ್ಲ. ಪೂರ್ತಿಯಾಗಿ ನಾನು 3 ವೈರ್ ಹ್ಯಾಂಡಲ್ ಯಾವ ರೀತಿ ಹಾಕೋದು ಅನ್ನೋದನ್ನು ನಿಮಗೆ ತಿಳಿಸ್ಕೊಟ್ಟಿದ್ದೇನೆ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ. ಮತ್ತೊಂದು ಹೊಸ ಡಿಸೈನ್ಸ್ನೊಂದಿಗೆ ನಾನು ನಿಮಗೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.